ಪ್ರೀತಿಯ ಮುದ್ದು ಮಕ್ಕಳೇ, ನಮ್ಮ ದೇಶದ ಇತಿಹಾಸದಲ್ಲಿ ಅಥವಾ ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಪುರಾವೆಗಳ ಜೊತೆಗೆ ಅನೇಕ ಸಾಹಿತಿಗಳು, ಅನೇಕ ಕವಿಗಳು ಅಥವಾ ಅನೇಕ ಕನ್ನಡದ ನಾಡು ನುಡಿ ಬಗ್ಗೆ ಮತ್ತು ಜೀವನದ ಬದಲಾವಣೆಯ ಕುರಿತಾಗಿ ಅನೇಕ ಕ್ರಾಂತಿಕಾರಿ ಜೀವನವನ್ನು ನಡೆಸಿರ್ತಕ್ಕಂಥ ಸರ್ವಶ್ರೇಷ್ಠ ವಚನಕಾರರ ಒಂದು ಕ್ರಾಂತಿಯಾಯಿತು. 12ನೇ ಶತಮಾನದಲ್ಲಿ ಒಂದು ಕ್ರಾಂತಿ ಆಯಿತು. ಬಸವ ಕ್ರಾಂತಿ, ಅಕ್ಷರ ಕ್ರಾಂತಿ ಅಥವಾ ಒಬ್ಬ ಜ್ಞಾನ ಶ್ರೇಷ್ಠರ ಕ್ರಾಂತಿ ಉದ್ಭವಿಸಿದ್ದು ಬಸವಣ್ಣವರ ಯುಗದಲ್ಲಿ. ಅಂಥ ಒಂದು ಸಮಯದಲ್ಲಿ ನೂರಾರು ಸಾವಿರಾರು ವಚನಕಾರರು ತಮ್ಮದೇ ಆದಂತಹ ಕಾಯ ವಾಚ ಮನಸ ಕಾರ್ಯದಲ್ಲಿ ಅಂದ್ರೆ ಕೆಲಸದಲ್ಲಿ ಕೈಲಾಸವನ್ನ ಕಾಣುವಂತಹ ಒಂದು ಹಿತವಚನವನ್ನ ನೀಡಿರತಕ್ಕಂತಹ ವಿಶ್ವಗುರು ಸರ್ವಶ್ರೇಷ್ಠ ಬಸವಣ್ಣನವರ ಒಂದು ವಚನಾಮೃತದಿಂದ ಎಲ್ಲರೂ ಕೂಡ ವಚನವನ್ನ ತಮ್ಮ ಕೆಲಸವನ್ನ ಮಾಡ್ತಾ ಕಾರ್ಯವನ್ನ ನಿರ್ವಹಿಸ್ತಾ ಆ ಒಂದು ತಮ್ಮ ಇಷ್ಟ ದೇವರನ್ನ ತನ್ನ ಆದ್ಯ ಗುರುವನ್ನಾಗಿ ನಂಬಿಕೊಂಡು ಅವರ ಒಂದು ನೆನಪಿಗಾಗಿ ಅವ್ರೇನ್ ಮಾಡಿದ್ರು, ವಚನಗಳನ್ನ ಬರಿತಾ ಹೋದ್ರು. ಆ ಎಲ್ಲ ವಚನಗಳ ಸಾರ ಇವತ್ತು ಇಡೀ ಪ್ರಪಂಚದ ಒಂದು ತತ್ವಜ್ಞಾನಕ್ಕೆ ಸಮಾನವಾಗಿ ನಿಂತಿರುವಂತ ಸಮಯಕ್ಕೆ ವಚನಗಳು ಅನ್ನುವಂಥದ್ದು ನನ್ನ ಮಕ್ಕಳಿಗೂ ಕೂಡ ತಿಳುವಳಿಕೆಗಳಾಗಲಿ. ಕೇವಲ ನಾವು ಒಂದೆರಡು ಬೆರಳಿಕೆಯಷ್ಟು ವಚನಕಾರರ ಕುರಿತಾಗಿ ತಿಳ್ಕೊಂಡ್ಬಿಟ್ರೆ ಸಾಲದು. ಸಾಕಷ್ಟು ವಚನಕಾರರು ಈಗಾಗಲೇ ನಿಮ್ಮ ಕಣ್ಣೆದುರಿಗೆ ಕಾಣ್ತಕ್ಕಂತಹ ಅನೇಕ ವಚನಕಾರರ ಭಾವಚಿತ್ರಗಳು ಕೂಡ ನಿಮ್ಮ ಎದುರಿಗಿದೆ. ಈ ಎಲ್ಲಾ ವಚನಕಾರರ ಭಾವಚಿತ್ರಗಳ ಜೊತೆಗೆ ಅವರು ಬರೆದಂತಹ ಒಂದೊಂದು ಕವನಗಳನ್ನ ಅದರ ವಚನಗಳನ್ನ ತಾವುಗಳು ಪ್ರಸ್ತುತಪಡಿಸೋದ್ರ ಜೊತೆಗೆ ಅದರ ವಚನ ಮತ್ತು ವಾಚನವನ್ನ ಹೇಗೆ ಮಾಡಬೇಕು ಅನ್ನೋದು ಕೂಡ ಒಂದು ಅರ್ಥಗರ್ಭಿತವಾದಂತಹ ವಿಷಯ. ಹೀಗಾಗಿ ನಾವುಗಳು ಇವತ್ತು ವಚನ ವಾಚನ ಎನ್ನುವಂತ ಸಣ್ಣ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ನೀವು ಇಷ್ಟಪಟ್ಟಂತ ವಚನಕಾರರನ್ನ ಬರೆದುಕೊಂಡು ಇವತ್ತು ನೀವು ವಚನವನ್ನ ಹೇಳೋದಕ್ಕೆ, ಆ ವಚನವನ್ನ ಪ್ರಸ್ತುತಿಪಡಿಸೋದಕ್ಕೆ ನೀವೆಲ್ಲ ಇವತ್ತು ಉಪಸ್ಥಿತಿದ್ದೀರಿ. ಹೀಗಾಗಿ ನಿಮ್ಮನ್ನ ಪ್ರೀತಿ ಪೂರ್ವಕ ನಾನು ಸ್ವಾಗತವನ್ನ ಮಾಡ್ತಾ ಒಂದು ಪ್ರಾರಂಭವನ್ನ ನಾವು ಮಾಡೋಣ. ಏನು ಪ್ರಾರಂಭವನ್ನ ಮಾಡೋಣ ಅಂತಂದ್ರೆ, ನೆಗೆವ ಹುಲ್ಲೆಯಾಗುವುದೊಮ್ಮೆ, ಮೊರೆವ ಹುಲಿಯಾಗುವುದೊಮ್ಮೆ, ಕೆನೆದು ಕುಪ್ಪಳಿಸುವ ಕುದುರೆಯಾಗುವುದೊಮ್ಮೆ, ಗಂಭೀರ ಗತಿಯ ಗಜವಾಗುವುದೊಮ್ಮೆ, ಗುಡುರುವ ಗೂಳಿಯಾಗುವುದೊಮ್ಮೆ, ಚಪಲತೆಯ ಕೋತಿಯಾಗುವುದೊಮ್ಮೆ, ನಂಚಿನ ನಾಗವಾಗುವುದೊಮ್ಮೆ, ನೀರೊಳಗೆ ನಿರಾಳವಿಹ ಮೀನವಾಗುವುದೊಮ್ಮೆ, ಹೃದಯಕ್ಕೆ ನಿಂತು ರೂಪಗಳು ಈ ಹದನವ ನೀ ಬಲ್ಲೆ, ಬಹುರೂಪಿ ಹೃದಯೇಶ ಸೋಮೇಶ ಅನ್ನುವಂತಹ ಮಾತನ್ನ ನೀವು ಗಮನಿಸಿಕೊಂಡ್ರೆ ಜಿಂಕೆಯ ಹಾಗೆ ನೆಗೆಯುವಂತಹ ಮನಸ್ಸು ನಮ್ದು. ಹಾಗೆ ಜಿಂಕೆ ಜಿಗಿತದ ಹೇಗೆ, ಅದರ ಓಟಕ್ಕೆ ಸರಿಸಮಾನರ ಯಾರು? ಆಮೇಲೆ ಹುಲಿಯ ಒಂದು ಘರ್ಜನೆಯನ್ನ ಗಮನಿಸಿದಾಗ ಅಥವಾ ಹುಲಿಯ ಒಂದು ಭಾವವನ್ನ ಅರ್ಥೈಸಿಕೊಂಡಾಗ ಮತ್ತು ಕುದುರೆ ಕುಣಿಯುವಂತ ಸಂದರ್ಭವನ್ನ ನೆನೆಸಿಕೊಂಡಾಗ ಗಂಭೀರ ಗತಿಯಲ್ಲಿ ನಡೀತಕ್ಕಂಥ ಗಜವನ್ನ ಅದರ ಆನೆಯನ್ನ ನಾನು ನೆನಪಿಸಿಕೊಂಡಾಗ ಗುಡುರುವ ಗೂಳಿ, ಆ ಗೂಳಿ ಹೇಗೆ ತನ್ನ ಘರ್ಜನೆ ಮೂಲಕವಾಗಿ ನುಗ್ಗುತ್ತದೆ, ಗಂಭೀರತೆಯಾಗಿ ಮತ್ತು ಪೌರುಷವಾಗಿ ನುಗ್ಗುತ್ತದೆ. ಜೊತೆಗೆ ಚಪಲತೆಯ ಕೋತಿಯ ಮನಸ್ಸು ಒಂದು ಕಡೆನೂ ಕುತ್ಕೊಳ್ಳೋದಿಲ್ಲ. ಒಂದರಿಂದ ಒಂದು ಕಡೆ, ಒಂದು ಗಿಡದಿಂದ ಇನ್ನೊಂದು ಕಡೆ, ಒಂದು ಹಂಪಲದಿಂದ ಇನ್ನೊಂದು ಒಂದು ಕಡೆನೂ ಸರಿಯಾಗಿ ನಿಲ್ಲದೇ ಇರುವಂತ ಒಂದು ಕೋತಿಯ ಹಾಗೆ ನಂಜಿನ ನಾಗ ಆಗುವುದೊಮ್ಮೆ. ಒಂದು ಹಾವು ಕಚ್ಚಿಬಿಟ್ರೆ ಆ ಮನುಷ್ಯ ಪ್ರಥಮ ಚಿಕಿತ್ಸೆ ಸಿಗ್ಲಿಲ್ಲ ಅಂದ್ರೆ ಅವ್ನು ಸತ್ತು ಹೋಗ್ಬಿಡ್ತಾರೆ. ಅಂತಹ ಒಂದು ಹಾವಾಗುವಾಗೆ ನೀರಿನಲ್ಲಿ ಇರ್ತಕ್ಕಂತಹ ನಿರಾಳವಾಗಿರ್ತಕ್ಕಂತಹ ಮೀನು, ನೀರಲ್ಲಿ ಅದು ಖುಷಿಯಾಗಿರ್ತದೆ ಅಂತಹ ಮೀನು. ಇದು ಎಲ್ಲ ಜನರ ಒಂದು ಭಾವಗಳು ಹೃದಯದ ಇರುವಾಗ ಹೃದಯದ ಭಾವವನ್ನ ನೀ ಮಾತ್ರ ಬಲ್ಲೆ. ಯಾರು ಬಲ್ಲೆರು ಅಂದ್ರೆ ಬಹುರೂಪಿ ಹೃದಯೇಶ, ಎಲ್ಲರ ಮನಸ್ಸಿನಲ್ಲೂ ಇರತಕ್ಕಂಥ ಜಿಂಕೆಯಲ್ಲಿ, ಹುಲಿಯಲ್ಲಿ, ಕುದುರೆಯಲ್ಲಿ, ಮನುಷ್ಯನಲ್ಲಿ, ಮೀನಿನಲ್ಲಿ, ಹಾವಿನಲ್ಲಿ ಎಲ್ಲರೂ ಇರ್ತಕ್ಕಂಥ ನೀನು ಬಹುರೂಪಿ ಹೃದಯೇಶ. ನಮ್ಮನ್ನೆಲ್ಲ ಅರ್ಥ ಮಾಡಿಕೊಳ್ಳುವಂತ ಏಕೈಕ ವ್ಯಕ್ತಿ ಅಂತಂದ್ರೆ ನೀನೇ ಸೋಮೇಶ ಅನ್ನುವಂತ ವಚನವನ್ನ ನಿಮ್ಮ ಮುಂದೆ ನಾನು ಹೇಳ್ತಾ, ಈಗ ಮುಂದೆ ನೀವು ಬರೆದುಕೊಂಡು ಬಂದಿರತಕ್ಕಂತಹ ಎಲ್ಲ ವಚನಗಳನ್ನ ಒಬ್ಬೊಬ್ಬರಾಗಿ ಸುಂದರವಾಗಿ ಪ್ರಸ್ತುತಿಯನ್ನ ಮಾಡಿ. ವಚನದ ಹೆಸರು ಮಡಿವಾಳ ಮಾಚಯ್ಯ. ಅಂಧಕಾರದ ದೆಸೆಯಿಂದ ಚಂದನ ಪ್ರಭೆಯಾಯಿತು, ನಿಂದಕರ ನುಡಿಯಿಂದ ಏಡಿಸಲ ಶಿವಭಕ್ತಿಯ ಪ್ರಭೆಯಾಯಿತು. ಅವುದೆಂದರೆ ಅಲ್ಲವೆಂದತಿ ಕಳೆವಲ್ಲ,
ಹೋಗುವುದು ಮುಗಿಯದ ಶೃಂಗಾರ. ತಡವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ಕೊಟ್ಟಿರುತ್ತೆ ಮಾರಿಯ ಪ್ರಿಯ ಪರೇಶ್ವರಲಿದ್ದವ ಊಟದ ಭಕ್ತಿ. ಅರ್ಥ: ದೇವರು ಭಕ್ತಿಗೆ ಬೈಯುತ್ತಾನೆ ಹೊರತು ಗರ್ವದ ಹಣಕ್ಕೆ ತಡವಾಗುವುದಿಲ್ಲ. ಯಾವುದೇ ಗುರು ಇಲ್ಲದೆ ಹಾಗೂ ಯಾವುದೇ ಮಾರ್ಗದರ್ಶಕರಿಲ್ಲದೆ ಯಾವುದಾದರೂ ಒಂದು ಕಾರ್ಯವನ್ನು ಮಾಡಿದರೆ ಅದರಿಂದ ನಷ್ಟವಾಗುವುದೇ ಹೊರತು ಲಾಭವಾಗುವುದಿಲ್ಲ. ಏನನ್ನು ಮಾಡದೆ ಹೊಗಳಿಸಿಕೊಂಡವನು ಮುಡಿಯಿಲ್ಲದ ಶೃಂಗಾರದ ಹಾಗೆ. ಹಾಗೂ ದಡವಿಲ್ಲದ ಭಕ್ತಿ ಶೋಕಿಗೆ ಹೊರತು ಮನಸ್ಸಿಟ್ಟು ಮಾಡಿದ ಭಕ್ತಿಯಲ್ಲ ಎಂದು ಅಳಿಕಿ ಲಕ್ಕಮ್ಮನವರು ಈ ವಚನದಲ್ಲಿ ಹೇಳುತ್ತಾರೆ. ನಾನು ಇಂದು ಹೇಳುತ್ತಿರುವ ವಚನವನ್ನು ಬರೆದವರು ಅಕ್ಕ ಮಹಾದೇವಿ. ವಚನ: ಹಸಿವಾದರೆ ಭಿಕ್ಷಾನ್ನಗಳುಂಟು, ಕೃಪೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಶರಣಕ್ಕೆ ಹಾಡುವ ದೇವಾಲಯಗಳುಂಟು, ಚೆನ್ನಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀನನಗುಂಟು. ವಚನದ ಅರ್ಥ: ಮಾನವನಿಗೆ ಅತಿ ಅವಶ್ಯಕವಾದ ಆಹಾರ, ನೀರು, ವಿಶ್ರಾಂತಿ ಹಾಗೂ ಸಂಗಾತಿ ಇವರ ಬಗ್ಗೆ ಅಕ್ಕ ಮಹಾದೇವಿ ಈ ರೀತಿಯಲ್ಲಿ ಹೇಳಿದ್ದಾಳೆ. ಹಸಿವಾದರೆ ಭಿಕ್ಷೆ ಬೇಡಿ ತಂದ ಅನ್ನವಿದೆ, ನೀರಡಿಕೆಯಾದರೆ ಕೆರೆಗಳಿವೆ, ಬಾವಿಗಳಿವೆ, ಹಳ್ಳಗಳಿವೆ, ವಿಶ್ರಾಂತಿ ಪಡೆಯಲು ಹಾಳಾದ ಮುಂತಾದ ದೇವಾಲಯಗಳಿವೆ. ಚೆನ್ನಮಲ್ಲಿಕಾರ್ಜುನ ನೀನು ಎನ್ನ ಜೊತೆಗೇ ಇರುವೆ, ಇನ್ನು ಹೆಚ್ಚಿನ ಏನೂ ಬೇಡ ಎಂದಿದ್ದಾಳೆ ಅಕ್ಕ ಮಹಾದೇವಿ. ನಾನು ಓದುತ್ತಿರುವ ವಚನದ ವಚನಕಾರರು ಮೂಳಿಗೆ ಮಾರಯ್ಯ. ಆನೆ, ಕುದುರೆ, ಬಂಟೆ, ಬಂಡಾರ ಬಿದ್ದಡೇನು, ತಾನುವುದು ಪಡಿಯಕ್ಕಿ, ಒಂದಾವಿನ ಹಾಲು, ಮಲಗುವುದರದು ಮಂಚ, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮಂಚ, ಒಡಲು ಭೂಮಿಯ ಸಂಘ, ಒಡವೆ ತಾನೇ ನೊಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಿಂಗೆ ಸಂಗಡವಾರು ಇಲ್ಲ ಕಾರಣ, ನಿಷ್ಕಳಂಕ ಮಲ್ಲಿಕಾರ್ಜುನ. ಅರ್ಥ: ಅನಿತ್ಯವಾದ ಸಿರಿಯನ್ನು ನಂಬಿ ಬದುಕು ಹಾಳು ಮಾಡಿಕೊಳ್ಳಬಾರದು. ಸಕಲ ಸಂಪತ್ತಿದ್ದರೂ ನಮಗೆ ಬೇಕಾಗಿರುವುದು ಹಿಡಿಯಕ್ಕಿ ಹಾಲು ಮಾತ್ರ. ದೊಡ್ಡ ಮನೆ ಇದ್ದರೂ ಮಲಗುವುದು ಅರ್ಧ ಮಂಚದಲ್ಲಿ. ಸತ್ತ ನಂತರ ಶರೀರ ಭೂಮಿಯ ಪಾಲು, ಪ್ರಾಣ ವಾಯುವಿನ ಪಾಲು. ಇನ್ನು ಆಭರಣ ಮತ್ತು ಸುತರ ಬಗ್ಗೆ ಕೇಳುವುದೇ ಬೇಡ. ಸಾವಿನ ನಂತರ ನಮ್ಮ ಜೊತೆ ಯಾರೂ ಬರುವುದಿಲ್ಲ ಎಂದು ಮೂಳಿಗೆ ಮಾರಿಯರವರು ಹೇಳಿದ್ದಾರೆ. ನಾನು ಓದುತ್ತಿರುವ ವಚನವನ್ನು ಬರೆದವರು ಅಂಬಿಗರ ಚೌಡಯ್ಯ. ಬಡತನಕ್ಕೆ ಉಂಡುವ ಚಿಂತೆ, ಒಣಗಾದರೆ ಉಡುವ ಚಿಂತೆ, ಇರಲಾದರೆ ಇಡುವ ಚಿಂತೆ, ಇರಲಾದರೆ ಹಿಂಡಿರುವ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ, ಕೇಳಾದರೆ ಮರಣದ ಚಿಂತೆ. ಇಂತಿಹದವು ಚಿಂತೆಯಲ್ಲಿ ಅವರನ್ನು ಕಂಡಿದೆ. ಆದರೆ ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನೂ ಕಾಣಲಿಲ್ಲಾತ. ನಮ್ಮ ಅಂಬಿಗರ
ನಾನು ಓದುತ್ತಿರುವ ವಚನ ಬರೆದವರು ಅಕ್ಕ ಮಹಾದೇವಿ. ಹಸಿವಾದರೆ ವೃಕ್ಷಾಣಗಳುಂಟು, ಕೃಪೆಯಾದರೆ ಕೆರೆಗಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇವಾಲಯಗಳುಂಟು, ಚೆನ್ನಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀನೆರಗುಂಟು. ವಚನದ ಅರ್ಥ: ಮಾನವನಿಗೆ ಅತಿ ಅವಶ್ಯಕವಾದ ಆಹಾರ, ನೀರು, ವಿಶ್ರಾಂತಿ ಹಾಗೂ ಸಂಗತಿ. ಇದರ ಬಗ್ಗೆ ಅಕ್ಕ ಮಹಾದೇವಿ ಈ ರೀತಿಯಲ್ಲಿ ಹೇಳಿದ್ದಾರೆ: ಹಸಿವಾದರೆ ಭಿಕ್ಷೆ ಬೇಡಿ ತಂದ ಅನ್ನವಿದೆ, ನೀರಡಿಕೆಯಾದರೆ ಕೆರೆ ಬಾವಿ ಹಳ್ಳಗಳಿವೆ, ವಿಶ್ರಾಂತಿ ಪಡೆಯಲು ಹಾಳಾದ ದೇವಾಲಯಗಳಿವೆ, ಚೆನ್ನಮಲ್ಲಿಕಾರ್ಜುನ ನೀನು ಎಲ್ಲ ಜೊತೆಗೆ ಇರುವೆ, ಇನ್ನು ಹೆಚ್ಚಿಗೆ ಏನೂ ಬೇಡ ಎಂದಿದ್ದಾಳೆ ಅಕ್ಕ ಮಹಾದೇವಿ. ನಾನು ಓದುತ್ತಿರುವ ವಚನದ ವಚನಕಾರರು ಜೇಡರ ದಾಸಿಮಯ್ಯ. ಭಕ್ತಿಯ ಬಲ್ಲವರಿಗೆ ಸತ್ಯ ಸದಾಚಾರವ ಹೇಳಿದರೆ ನಂಬುವರು, ಮೆಚ್ಚುವರು, ಮೆಚ್ಚುವರು. ಭಕ್ತಿಯ ಹೊಲವನರಿಯದ ವ್ಯರ್ಥರಿಗೆ ಸತ್ಯ ಸದಾಚಾರವ ಹೇಳಿದರೆ ಕಚ್ಚುವರು, ಹೊಗಳುವರು. ಕಾಣರಾಮನಾಥ. ಅರ್ಥ: ಭಕ್ತಿಯ ನೆಲೆ ಕಲೆಯನ್ನು ಅರಿತವರಿಗೆ, ಅರಿಯಬೇಕಾದವರಿಗೆ ನಿಜದ ಅರಿವು ಮತ್ತು ನಿಜಾಚರಣೆಗಳನ್ನು ಹಿಡಿಸುವುದು. ಅವರು ಅವುಗಳಲ್ಲಿ ವಿಶ್ವಾಸವಿಡುವುದಲ್ಲದೆ ಅವುಗಳನ್ನು ಪ್ರಶಂಸಿಸುವರು. ಆದರೆ ಭಕ್ತಿಯ ಮಹತ್ವವನ್ನರಿಯದ ವ್ಯರ್ಥ ಜೀವಿಗಳಿಗೆ ನಿಜದ ಅರಿವು, ನಿಜಾಚರಣೆಗಳು ತಿಳಿಸ ಹೋದರೆ ಅವರು ರೋಷದ್ವೇಷದಿಂದ ನಮ್ಮನ್ನು ಹಡಿಯುವರು ಎಂಬ ಭಾವ ಈ ವಚನದಿಂದ ತಿಳಿಯಬಹುದಾಗಿದೆ. ನಾನು ಓದುತ್ತಿರುವ ವಚನ ಅಕ್ಕ ಮಹಾದೇವಿ. ಧರಣಿಯವಳು ತನ್ನ ಸ್ನೇಹದಲ್ಲಿ ಮನೆ ಮಾಡಿ ತನ್ನನ್ನು ತನ್ನ ಸುತ್ತಿ ಸಾವರಂತೆ ಮನಬಂಧದ ಬಯಸಿ ಬೇಯುತ್ತಿದ್ದೇನೆ ಅಯ್ಯ, ಎನ್ನ ಮನದ ದುರಾಸೆಯ ಮಾಡಿದೆ ನಿಮ್ಮತ್ತ ತೋರ ಚೆನ್ನಮಲ್ಲಿಕಾರ್ಜುನ. ಅರ್ಥ: ಅಯ್ಯ ಚೆನ್ನಮಲ್ಲಿಕಾರ್ಜುನ, ರೇಷ್ಮೆಯವಳು ತಾನು ತಯಾರಿಸಿದ ನೂಲಿನಿಂದ ತನ್ನನ್ನೇ ಸುತ್ತಿಕೊಂಡು ಸಾಯುವ ಹಾಗೆ ನಾನು ನನ್ನ ಮನಸ್ಸಿಗೆ ಬಂದಂತೆ ಬಯಸಿ ದುಃಖದಿಂದ ತಪ್ಪಳಾಗಿದ್ದೇನೆ. ಎನ್ನ ಮನದಲ್ಲಿರುವ ದುರಾಸೆಯನ್ನು ನಿವಾರಣೆ ಮಾಡಿ ನಿಮ್ಮ ಕಡೆ ಲಕ್ಷ್ಯ ಬರುವಂತೆ ಮಾಡಬೇಕೆಂದು ಅಕ್ಕ ಮಹಾದೇವಿ ಬೇಡಿಕೊಂಡಿದ್ದಾರೆ. ನಾನು ಹೇಳುತ್ತಿರುವ ವಚನ ಮಡಿವಾಳ ಮಾಚಯ್ಯ. ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು, ನಿರಂತರ ನುಡಿಯಿಂದ ಏಡಿಸಲೇ ಶಿವಭಕ್ತಿಯ ಪ್ರಭೆಯಾಯಿತು. ಅವುದೆಂದೆಡೆ ಅಲ್ಲವೆಂದೆಡೆಗಳವರು ಕೃತಶಾಸ್ತ್ರದಿಂದ ವಿಮತಿಗಳ ಕೂಡೇ ನಾನಾ ಜನ್ಮಕ್ಕೇರಿದ ಶಿವಚಾರದ ಪಥವ ತೋರಯ್ಯ ಕಲಿದೇವರ ದೇವ. ಅರ್ಥ: ಶಿವಭಕ್ತರು ಅನೇಕ ಸ್ವತಃ ಪರೀಕ್ಷೆಗಳಿಂದ ಪರಿಶುದ್ಧರಾಗಿದ್ದಾರೆ. ಅನ್ಯಾಯ ಮಾರ್ಗವನ್ನಿಡಿದು ನಡೆಯುವ ಸಾಮಾನ್ಯ ಮನುಷ್ಯರು ತಮ್ಮ ಹೀನ ಕೃತ್ಯಗಳಿಂದ ಅನೇಕ ಜನ್ಮಾಂತರಗಳಲ್ಲಿ ಬಳಲುತ್ತಾರೆ. ಶಿವಭಕ್ತರನ್ನು ಈ ಜನ್ಮಾಂತರಗಳಿಂದ ಬಳಸದೆ ಅವರಿಗೆ ಶಿವಚಾರದ ಸನ್ಮಾರ್ಗ ತೋರಿಸು ಎಂಬುದು ಈ ವಚನದಲ್ಲಿದೆ.